ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಗೆ ಎಷ್ಟೋ ಜನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಗಳು ಎಲ್ಲಾದ್ರೂ ಕಾಲ್ ಫಾರ್ ಆಗಿದೆಯಾ ತಿಳಿಸ್ಕೊಡಿ ಅಂತ ಕೂಡ ಹಲವಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಯಾರ್ಯಾರು ಕೆಲಸವನ್ನು ಹುಡುಕ್ತಾ ಇದ್ದಾರೆ ಅಂತವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಅವರು, ನೀವು ನೋಡ್ತಿರ್ಬೋದು, ಕಾಲ್ ಫಾರ್ ಮಾಡಿದ್ದಾರೆ ಜಾಬ್ಗಳನ್ನ. ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. 222 ವೇಕೆನ್ಸಿಗಳಿದಾಗಿರ್ತವೆ. ಬೆಂಗಳೂರಲ್ಲಿ ಇವಾಗ ಕಾಲ್ ಫಾರ್ ಆಗಿರೋದು. ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಅಂದ್ರೆ ಈ ವೆಬ್ಸೈಟ್ ಇದೆಯಲ್ಲ, ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. karnemeka1.kar.nic.in ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಅಂಗನವಾಡಿ ಸಹಾಯಕಿಯರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಜಾಬ್ಗಳಿದಾಗಿರ್ತವೆ. ಅಂಗನವಾಡಿ ಸಹಾಯಕಿಯರದ್ದು ಎಷ್ಟಿದೆ, ಕಾರ್ಯಕರ್ತರ ಎಷ್ಟಿದೆ, ಸಹಾಯಕಿಯರದ್ದು ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಅಂಗನವಾಡಿ ಸಹಾಯಕಿಯರು ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಅಂಗನವಾಡಿ ವರ್ಕರ್ ಅಂತಾನೂ ಕೂಡ ಕರೀತಾರೆ. ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಅಂಗನವಾಡಿ ವರ್ಕರ್ ಅಂತ ಕೂಡ ಕರೀತಾರೆ. ಅಂಗನವಾಡಿ ಸಹಾಯಕಿ ಅಂತ ಅಂದ್ರೆ ಅಂಗನವಾಡಿ ಹೆಲ್ಪರ್ ಅಂತ ಕೂಡ ಕರೀತಾರೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ದೇವನಹಳ್ಳಿಯಲ್ಲಿ 7 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 33 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಕಾಲ್ ಫಾರ್ ಆಗಿದೆ. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲಿ 10 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 47 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಕಾಲ್ ಫಾರ್ ಆಗಿದೆ. ಹೊಸಕೋಟೆಯಲ್ಲಿ 10 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 52 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಕಾಲ್ ಫಾರ್ ಆಗಿದೆ. ಅದೇ ರೀತಿ ನೆಲಮಂಗಲದಲ್ಲಿ ನೋಡ್ತಾ ಇರಬಹುದು, 11 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 52 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಎಜುಕೇಶನ್ ನಿಮ್ಗೆ ಗೊತ್ತಿರೋ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 12ನೇ ಕ್ಲಾಸ್ ಅಥವಾ PUC ಮುಗಿಸಿರ್ಬೇಕಾಗತ್ತೆ. ಅದೇ ರೀತಿ PUC ಅಥವಾ ಯಾವುದೇ ರೀತಿಯ ಡಿಪ್ಲೊಮೊ ಕೂಡ ಆಗಿದ್ರು ಆಗತ್ತೆ. ಅಂಗನವಾಡಿ ಹೆಲ್ಪರ್ ಸಹಾಯಕಿಯರ ಹುದ್ದೆಗಳಿಗೆ 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕಂತ ಅಂತ ಹೇಳ್ತಾ ಇದ್ದಾರೆ. ಏಜ್ ಲಿಮಿಟ್ 19 ವರ್ಷದಿಂದ ವಯೋಮಿತಿ ಒಳಗಿಂದ 35 ವರ್ಷ ವಯೋಮಿತಿ ಒಳಗಿರೋ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಏಜ್ ರಿಲ್ಯಾಕ್ಸೇಷನ್ ಇರುತ್ತಾ ಅಂದ್ರೆ ಹೌದು, ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹಾಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ನ ತಗೊಳ್ಳಲ್ಲ. ಅಪ್ಲೈ ಮಾಡೋದು ಹೇಗೆ ನಾನು ಸಪರೇಟ್ ವಿಡಿಯೋ ಆಗ್ಲೇ ಹಾಕಿದ್ದೀನಿ, ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಯಾವಾಗಿಂದ ಯಾವಾಗವರೆಗೂ ಅಪ್ಲೈ ಮಾಡಬಹುದು ಅಂದ್ರೆ 25 ಮಾರ್ಚ್ ಇಂದ ಅಪ್ಲೈ ಮಾಡಲು ನೀವು ಶುರು ಮಾಡಬಹುದು. ಅವಾಗಿಂದ ಹಿಡಿದು 30 ಏಪ್ರಿಲ್ ವರೆಗೂ ನಿಮ್ಗೆ ಕಾಲಾವಕಾಶ ಇದೆ. ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಹಾಗೂ ಈ ವಿಡಿಯೋನ ನಿಮ್ಗೆ ಗೊತ್ತಿರೋ ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತರ ಜಾಬ್ಗಳಿಗೆ ಯಾರ್ಯಾರು ಅರ್ಹರಿದ್ದಾರೆ ಅಥವಾ ನಿಮ್ಗೆ ಗೊತ್ತಿರೋರು ಯಾರು ಇದ್ದಾರೆ ಅಂತಂದ್ರೆ ಹೋಗಿ ಅಪ್ಲೈ ಮಾಡಿಸಿ. ಆದಷ್ಟು ಅವ್ರಿಗೆ ಸಹಾಯವನ್ನ ಆಗುತ್ತೆ. ನೋಡಿ, ಇದೊಂದು ನೋಟಿಫಿಕೇಶನ್ ಆಗಿದೆ. ಈ ನೋಟಿಫಿಕೇಶನ್ ಕೂಡ ನಾನು 1 by 1 ಪೇಜ್ ಗಳಿಗೆ ಹೋಗ್ತೀನಿ. ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಂಬಿಡಿ, ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಸಿಗುತ್ತೆ. 3ನೇ ಪೇಜ್ ಅಲ್ಲಿ ಇದ್ದೀನಿ. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ, ಯಾಕೆಂದ್ರೆ ತುಂಬಾ ದೊಡ್ಡ ಡಾಕ್ಯುಮೆಂಟ್ ಇರೋದ್ರಿಂದ ನೀವು ಅದನ್ನ ಪಾಸ್ ಮಾಡಿ ಆರಾಮಾಗಿ ಓದ್ಕೊಂಡ್ಬಿಡಿ. ನೀವು ನೋಡ್ತಾ ಇರ್ಬೋದು, ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು, ವಿಧವೆಯರು, ಅಂಗವಿಕಲರು ಹಾಗೂ ತೃತೀಯ ವರ್ಗದವ್ರಿಗೂ ಕೂಡ ಅಥವಾ ತೃತೀಯ ಲಿಂಗದವ್ರಿಗೂ ಕೂಡ ಅವಕಾಶ ಇರುತ್ತೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಯಾರಿಗೆ ಬೋನಸ್ ಅಂಕವನ್ನ ಕೊಡ್ತಾರೆ ಅಂತ ಕೂಡ ಇಲ್ಲಿ ಮಾಹಿತಿ ಇದೆ. ಹಾಗೆ ಆಯ್ಕೆ ವಿಧಾನ ಏನಿದೆ ಅಂತ ಕೂಡ ಇಲ್ಲಿ ಇದೆ ಮಾಹಿತಿ ಇದೆ, ನೋಡ್ತಾ ಇರ್ಬೋದು. ಯಾವ ರೀತಿ ವಯಸ್ಸಿನ ವಿಶ್ರಾಂತಿ ಇರುತ್ತೆ, ಎಷ್ಟು ವಯಸ್ಸಿರ್ಬೇಕು, ಶಿಸ್ತು ಪ್ರಾಧಿಕಾರ ಯಾವ ರೀತಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಆಯ್ಕೆ ಸಮಿತಿ ಯಾವ ರೀತಿ ಇರುತ್ತೆ, ಯಾರ್ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತಾರೆ, ಸದಸ್ಯರು ಇರ್ತಾರೆ, ಯಾರು ಪೀಠ ಆಯ್ಕೆಯನ್ನು ಪ್ರಕ್ರಿಯೆಯನ್ನ ಮಾಡುತ್ತೆ, ಇದರ ಷರತ್ತುಗಳಿದ್ರೆ ಯಾವ ರೀತಿ ಷರತ್ತುಗಳಿರುತ್ತೆ ಅನ್ನೋ ಮಾಹಿತಿ ಕೂಡ ಈ ವಿಡಿಯೋ ನಿಮ್ಗೆ ಸಿಗುತ್ತೆ. ವಿಡಿಯೋನ ಪಾಸ್ ಮಾಡಿ ನಿಮ್ಗೆ ಎಲ್ಲಿ ಬೇಕು ಮಾಹಿತಿ ಅಲ್ಲಿ ನೋಡ್ಕೊಂಡ್ಬಿಡಿ, ಆರಾಮಾಗಿ ಕೂತ್ಕೊಂಡು ಓದ್ಕೊಂಡು ನೋಟಿಫಿಕೇಶನ್ ಆಮೇಲೆ ಅಪ್ಲೈ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಯಾವ ರೀತಿ ನಿಮ್ಮ ಪರಿಚಯದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಜಾಬ್ ಗಳನ್ನ ಹುಡುಕ್ತಾ ಇದ್ರೆ ಅಂತ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಬೈ ಬೈ ಸ್ನೇಹಿತರೆ.